ಚಿಕ್ಕ ಯಜಮಾನ್ರೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆರಾಮಾಗಿರಿ. ತಲೆಯಲ್ಲಿ ಏನೇನೋ ಓಡ್ತಾ ಇದೆ ರಾಜವಿಷ್ಣು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಪ್ರೀತು, ನಾವು ಮಾಡ್ತಿರೋದು ತಪ್ಪು ಅಂತ ನಿನಗೆ ಅನಿಸ್ತಾ ಇಲ್ವಾ? ನಮ್ಮ ಖುಷಿಗೋಸ್ಕರ ಎಷ್ಟು ಜನ ಹಿಂಸೆ ಪಡ್ತಿದ್ದಾರೆ, ನೋವು ಅನುಭವಿಸ್ತಿದ್ದಾರೆ. ಇದೆಲ್ಲ ತಪ್ಪು ಅಂತ ನಿನಗೆ ಅನಿಸ್ತಿಲ್ವಾ? ಜನನಿ, ನನ್ನ ಬ್ರೋ ಬರೀ ನನ್ಗೆ ಅಣ್ಣ ಮಾತ್ರ ಅಲ್ಲ, ಫ್ರೆಂಡ್, ವೆಲ್ ವಿಶರ್, ಗುರು, ಎಲ್ಲನೂ ಅವನೇ. ನನ್ನ ಪ್ರಾಬ್ಲಮ್ ಇದ್ರೆ ಕೋಟಿ ರೂಪಾಯಿ ಲಾಸ್ ಆಗ್ತಿದ್ರೆ ಬಿಟ್ಬಿಟ್ಟು ಬರ್ತಾನೆ ನಮ್ಮ ಅಣ್ಣ. ನಾನು ಯಾವಾಗಲೂ ಮಾಡಿ ತಪ್ಪೇ ಮಾಡ್ತಿರ್ತೀನಿ. ಬೇರೆಯವ್ರಾಗಿದ್ರೆ ಹಾಳಾಗೋಗ್ಲಿಂದ ಬಿಟ್ಬಿಡೋರು. ಆದರೆ ನಮ್ಮ ಅಣ್ಣ ಆ ಥರ ಅಲ್ಲ. ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆಮೇಲೆ ಬುದ್ಧಿ ಹೇಳ್ತೇನೆ. ನಾನು ಪ್ರತಿ ಸತಿ ತಪ್ಪು ಮಾಡಿ ಮಾಮ್ ಹತ್ರ ಸಿಕ್ಕಾಕೊಂಡಾಗ ಬಂದು ಬಚಾವ್ ಮಾಡ್ತಾನೆ. ನನ್ಗೆ ಯಾರಾದರೂ ಬಂದು ನಿನ್ ಸೂಪರ್ ಹೀರೋ ಯಾರು ಅಂತ ಕೇಳಿದ್ರೆ ನನ್ನ ಅಣ್ಣ ನನ್ನ ಸೂಪರ್ ಹೀರೋ ಅಂತ ಹೇಳ್ತೀನಿ. ನನ್ನ ಮುಖದಲ್ಲಿ ಎಷ್ಟೇ ನಗು ಇದ್ರು, ನನ್ನ ಮನ್ಸಲ್ಲಿ ನೋವಿದ್ರೆ ನಮ್ಮಣ್ಣ ಈಸಿಯಾಗಿ ಕಂಡಿಡ್ಬಿಡ್ತಾನೆ. ನಾನು ಯಾವಾಗಲೂ ನಮ್ಮ ಅಣ್ಣ ಜೊತೆಗಿದ್ದು ನನ್ನ ಪೊಗರಲ್ಲಿ ಓಡಾಡ್ತಾ ಇರ್ತೀನಿ. ನಾನು ಅವ್ನಿಗೆ ಏನೂ ಮಾಡಿಲ್ಲ, ಬರೀ ಅವಮಾನ ಕೊಟ್ಟಿದ್ದೀನಿ ಅಷ್ಟೆ. ಬರೀ ಅವಮಾನ. ಯಾರು ಹೇಗೆ ಬೇಕಾದರೂ ಹಾಳಾಗೋಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಸ್ವಾರ್ಥ ತುಂಬಿರೋ ಈ ಕಾಲದಲ್ಲಿ ಸಂಬಂಧಗಳಿಗೆ ಇಷ್ಟು ಬೆಲೆ ಕೊಡ್ತಿರೋ ಮನೆಗೆ ನಾನು ಸೇರ್ತಿದ್ದೀನಲ್ಲ ಅನ್ನೋ ಖುಷಿಗಿಂತ ನನ್ನಿಂದ ಇವರೆಲ್ಲ ಇಷ್ಟು ನೋವು ಅನುಭವಿಸ್ತಿದ್ದಾರೆ ಅನ್ನೋ ಬೇಸರ ಜಾಸ್ತಿ. ಬೇಡ ಪ್ರೀತು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಏನ್ ಮಾತಾಡ್ತಾ ಇದ್ದೀರಾ ನೀವಿಬ್ರು? ಪ್ರೀತು, ನಾವು ನಿನಗೆ ಸಹಾಯ ಮಾಡ್ತಾ ಇಲ್ಲ, ಇದು ನಮ್ಮ ಕರ್ತವ್ಯ. ಬ್ರೋ, ಬೇಡ ಬ್ರೋ. ನನಗೆ ನನ್ನ ಪ್ರೀತಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಿನಗೆ ಅವಮಾನ ಬಂದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಬ್ರೋ. ಬ್ರೋ, ಹೋಗ್ಬಿಡೋಣ. ಇವಳನ್ನು ಸಿಗ್ಲೇಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಖಂಡಿತ ಸಿಗ್ತಾಳೆ. ಇಲ್ಲಾಂದ್ರೆ ನಂಗೆ ಆ ಭಾಗ್ಯ ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಆದ್ರೆ ನೀನ್ ಬೇರೆಯವ್ರ ಮೇಲೆ ತಲೆ ತೆಗ್ಸೋದು ನನ್ನ ಕೈಲಿ ನೋಡೋಕೆ ಆಗಲ್ಲ ಬ್ರೋ. ನನಗೆ ಸತ್ತೋಗ್ಬಿಡೋಣ ಅನ್ಸುತ್ತೆ ಬ್ರೋ. ನೀನ್ ಬಯಸ್ಕೊಳ್ತಾ ಇದ್ದಾಗ ನನ್ನ ಪ್ರಾಣನೇ ಹೋದಂಗಾಯ್ತು ಬ್ರೋ. ನನಗಿದ್ಯಾವುದು ಬೇಡ ಬ್ರೋ. ನಿನ್ಗಿಂತ ಮುಖ್ಯ ನನಗೆ ಯಾವುದು ಅಲ್ಲ ಬ್ರೋ. ಬಾ ಬ್ರೋ, ಹೋಗ್ಬಿಡೋಣ ಪ್ಲೀಸ್. ಪ್ರೀತು, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳು? ನಿನಗೆ ಗೊತ್ತು ನೀನಂದರೆ ನನಗೆ ಎಷ್ಟು ಇಷ್ಟ ಅಂತ. ಹಾಗಿರುವಾಗ ನೀನು ಇಷ್ಟಪಡ್ತಾ ಇರೋ ಹುಡುಗಿ ಜೊತೆ ನಿನ್ನ ಮದುವೆ ನಾನು ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನಾನು ಅಣ್ಣನಾಗಿ ಇದ್ದು ಏನು ಪ್ರಯೋಜನ ಪ್ರೀತು? ಏನೇ ಆದರೂ ನಾವು ಅಂದ್ಕೊಂಡಿರೋದನ್ನ ಸಾಧಿಸ್ದೇ ಇಲ್ಲಿಂದ ಹೋಗಬಾರ್ದು. ಇದೆ ತಾನೇ ನಮ್ಮ ಒಪ್ಪಂದ?
ಹೇಳಿ ಪ್ರೀತು. ಜನನಿ, ಸ್ವಲ್ಪ ಹೊರಗಡೆ ಬರ್ತೀಯಾ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಇಲ್ಲ, ಏನೇ ಇದ್ರು ಫೋನಲ್ಲೇ ಹೇಳು. ಹೊರಗೆಲ್ಲ ಬರೋಕ್ಕಾಗಲ್ಲ ಪ್ರೀತು, ಮತ್ತೆ ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಜನನಿ ಪ್ಲೀಸ್, ನಿನಗೊಂದು ಸರ್ಪ್ರೈಸ್ ಇದೆ, ಹೊರಗಡೆ ಬಾ. ಅಪ್ಪ ಮನೆಯಲ್ಲೇ ಇದ್ದಾರೆ ಪ್ರೀತು, ನಿನ್ನ ಮೀಟ್ ಮಾಡೋದಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಸಾರಿ, ಬಾಯ್. ಛೇ, ಸರ್ಪ್ರೈಸ್ ಕೊಡೋಣ ಅಂದರೆ ನನಗೆ ಶಾಕ್ ಕೊಡ್ತಾಳೆ ಡಬ್ಬ. ಪ್ರೀತು, ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಬ್ರೋ. ಏನು ವಿಷಯ ಪ್ರೀತು? ಯಾಕೆ ಅಪ್ಸೆಟ್ ಆಗಿದೆಯಾ? ಏನಿಲ್ಲ ಬ್ರೋ. ಏನಾಯ್ತು ಚಿಕ್ಕ ಯಜಮಾನ್ರೆ? ಹೇಳು ಪ್ರೀತು. ಬ್ರೋ, ಅದು ಇವತ್ತಿಗೆ ನಾನು ಜನನೇ ಮೀಟ್ ಮಾಡಿ 1 ವರ್ಷ ಆಯಿತು. ಲಾಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ನಾನು ಅವಳ ಮೀಟ್ ಮಾಡಿದ್ದು. ಇವತ್ತು ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಜಾರು ಅಷ್ಟೇ. ಇದ ವಿಷಯ, ಅದಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡ್ಯಾ? ಮತ್ತಿನ್ನೇನು ಬ್ರೋ, ಅವಳು ಮೀಟ್ ಮಾಡಿದ ದಿನ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇಜಾರಾಗಲ್ವಾ? ಹೋಗ್ಲಿ ಬಿಡು ಬ್ರೋ, ಈ ಸತಿ ಅವಳ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಅಲ್ಲ ಯಜಮಾನ್ರೆ, ಈ ಪ್ರೀತಿ ಮಾಡಿದವರೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಂತಾರಲ್ಲ. ಪಾರ್ವತಿ, ಈ ಪ್ರೀತಿಗೆ ಒಂದು ಶಕ್ತಿ ಇದೆ, ಒಂದು ಸೆಳೆತ ಇದೆ. ಅದರಲ್ಲೂ ಈ ಮೊದಲ ನೋಟ, ಮೊದಲ ಭೇಟಿ, ಮೊದಲ ಪ್ರೀತಿ ಯಾವತ್ತೂ ಮರೆಯಕ್ಕಾಗಲ್ಲ. ಹಾಗಾದ್ರೆ ನಿಮಗೂ ಆ ಅನುಭವ ಆಗಿದೆಯಾ? ಸುಮ್ಮನೆ ಮಾತು ಹೇಳ್ದೆ ಪಾರ್ವತಿ. ಇವತ್ತು ಹೇಗಾದರೂ ಮಾಡಿ ಅವರಿಬ್ಬರನ್ನ ಮೀಟ್ ಮಾಡಿಸಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡಬೇಕಲ್ಲ. ಅಯ್ಯೋ ಯಜಮಾನ್ರೆ, ಈಗ ತಾನೇ ಆ ಪುಟಾಣಿ ನೋಡಿ ದೊಡ್ಡ ಅನಾಹುತ ಆಗೋ ಥರ ಆಗಿತ್ತು. ಸ್ವಲ್ಪದ್ರಲ್ಲಿ ಬಚಾವಾಗಿದ್ದೀವಿ. ಮತ್ತೆ ಏನಾದರೂ ಚಿಕ್ಕ ಯಜಮಾನ್ರು ಜನನಿಯವ್ರು ಒಟ್ಟಿಗೆ ಇರೋದನ್ನ ಯಾರಾದರೂ ನೋಡಿದ್ರೆ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಹರ್ಷದ ಕೂಳ್ಗೋಸ್ಕರ ವರ್ಷದ ಕೂಳ್ನ ಕಳ್ಕೊಂಡ್ರು ಅಂತ, ಹಾಗಾಗತ್ತೆ ನಮ್ಮ ಕತೆ. ಇಲ್ಲ ಪಾರ್ವತಿ, ಈ ಕೆಲಸನ ನಾವು ಮಾಡಲೇಬೇಕು. ಆದರೆ ಇದನ್ನು ನಾವೇ ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ರು ಈ ಮನೆಯವ್ರ ಸಪೋರ್ಟ್ ನಮಗೆ ಬೇಕೇ ಬೇಕು. ಯಾರು ಸಿಗ್ತಾರೆ ನಿಮಗೆ? ಆ ಪುಟಾಣಿ ಅಂತೂ ಚೂಟಿ, ಅವಳನ್ನ ನಂಬೋದಕ್ಕಾಗಲ್ಲ. ಇನ್ನೂ ಅವರಮ್ಮ ಮನೆ ಬಿಟ್ಟು ಹೊರಗೆ ಬರಲ್ಲ. ಉಳ್ದಿರೋದು ಯಾರು? ತಾತ ಮತ್ತೆ ಅವ್ರ ತಂದೆ. ಆಗುತ್ತಾ? ಆಗಲ್ಲ. ಸುಮ್ಮನೆ ಅವ್ರ ಕೆಲಸ ನೋಡಿ. ಇಷ್ಟು ದಿನ ನನ್ನ ಕಷ್ಟ ಕಾಲದಲ್ಲಿ ಯಾವಾಗಲೂ ಇದ್ದೋಳು ನೀನು. ಇವಾಗ ನನ್ನ ಬಿಟ್ಟು ಹೋಗ್ತೀಯಾ? ಪ್ಲೀಸ್ ಪಾರ್ವತಿ, ನನ್ನ ಜೊತೆ ಇರೋ. ಆಯ್ತು ಯಜಮಾನ್ರೆ, ಇರ್ತೀನಿ. ಅಬ್ಬಾ, ನನಗೆ ಇವಾಗ ಸಮಾಧಾನ ಆಯಿತು. ಪಾರ್ವತಿ, ಅವರಿಬ್ಬರನ್ನ ಹೇಗೆ, ಯಾವಾಗ, ಎಲ್ಲಿ ಮೀಟ್ ಮಾಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಆದರೆ ಇದು ಸರ್ಪ್ರೈಸ್ ಆಗಿರಬೇಕು. ಓಕೆ? ಆಯಿತು. ಬರೀ ಆಯಿತು ಅಂದರೆ ಆಗಲ್ಲ, ನಂತರ ಓಕೆ ಅನ್ಬೇಕು. ಓಕೆ?
ಬಿಡುತ್ತೆ. ಅಯ್ಯೋ, ಯಾವ ಕಾರಣಕ್ಕೂ ಪಿಕ್ಚರ್ ನಿಲ್ಬಾರ್ದು. ನನ್ನ ಮಗನ ನಾನು ನೋಡ್ಕೋತೀನಿ. ನೀವು ಎಲ್ಲಿ ಹೋಗ್ಬೇಡಿ, ನಾನು ಬರೋವರೆಗೂ ಇಲ್ಲೇ ಕೂತೀನಿ. ಇಷ್ಟೊತ್ತಲ್ಲಿ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಪ್ರಶ್ನೆನ ನಾನು ಕೇಳಬೇಕು. ಮಧ್ಯರಾತ್ರಿಯಲ್ಲಿ ಮದುವೆ ಗಂಟರ ಮಿರ ಅಂತ ಮಿಂಚ್ಕೊಂಡು ಎಲ್ಲಿಗೆ ಹೊರಟಿದ್ದೀರಾ? ಇದಕ್ಕೆ. ಅದಕ್ಕೆ ಇಷ್ಟೊಂದು ಅಲಂಕಾರನ? ಅಲಂಕಾರ ಇದಕ್ಕಲ್ಲ, ರಾತ್ರಿ ಸುಖವಾಗಿ ನಿದ್ದೆ ಬರಲಿ ಅಂತ. ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ಏನು? ನೀರು. ಅದು ಅಲ್ಲಿದೆ. ನಮ್ಮ ಮನೇಲಿ ಯಾವ್ದು ಎಲ್ಲಿದೆ ಅಂತ ನಿಮ್ಮಿಂದ ಕಲಿಬೇಕಾ ನಾನು? ಸ್ವಲ್ಪ ಈ ಕಡೆ ಬನ್ನಿ. ಅಪ್ಪ, ಎಲ್ರು ಬಚಾವಾದ್ರು. ಏನಪ್ಪ ಇಲ್ಲೇ ನಿಂತ್ಕೊಂಡಿದ್ದೀರಾ? ಒಂದ್ ಕೆಲಸ ಮುಗಿಲಿಲ್ವಾ? ಮುಗೀತು. ಮುಗಿದ್ಮೇಲೆ ಇಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಹೋಗ್ಬೇಕು ತಾನೆ? ನೀನು ಹೋಗೋ, ನಾನು ಈಗ ನೀರು ಕುಡಿಬೇಕು. ಅಪ್ಪ, ನೀರು ಈ ಕಡೆ ಇದೆ. ನನಗೂ ಅದು ಗೊತ್ತಿದೆ. ಥ್ಯಾಂಕ್ಸ್ ಪಾರ್ವತಿ, ಯಾಕೆ? ಸಪೋರ್ಟಿವ್ ಆಗಿ ಜೊತೆಲಿದ್ದಕ್ಕೆ. ನೀವು ಹೂ ಅಂದ್ರೆ ಜೀವನ ಪೂರ್ತಿ ನಿಮ್ ಜೊತೆ ಇರ್ತೀನಿ ಯಜಮಾನ್ರೆ. ಹ್ಯಾಪಿ ಆ್ಯನಿವರ್ಸರಿ ಮತ್ತು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಪಾರ್ವತಿ. ಥ್ಯಾಂಕ್ಸ್. ನಿಮಗೂ ಹೊಸ ವರ್ಷದ ಶುಭಾಶಯಗಳು ಯಜಮಾನ್ರೆ. ಥ್ಯಾಂಕ್ಸ್ ಪಾರ್ವತಿ. ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಿ. ಈಗ ನಾನು ಮಾತಾಡ್ಬೋದಾ? ಏನಂದ್ರೆ ಗೌಡ್ರೆ, ನಿಮಗೆ ಕಷ್ಟ ಅಂತ ನಿಮ್ಮ ತಾಯಿನ ಸಂತೆಯಲ್ಲಿ ಮಾರಾಟಕ್ಕೆ ಇಡ್ತೀರೇನು? ಇಡ್ತೀರಾ? ಹಾಗೆ ಅಲ್ವಾ ಈ ಭೂತಾಯಿ? ನೂರಾರು ವರ್ಷಗಳ ಕಾಲ ನಮ್ಮ ಪೂರ್ವಿಕರನ್ನ ಸಾಕಿ ಸಲಹಿದ ಸಾವಿಲ್ಲದ ತಾಯಿ ಈ ಭೂತಾಯಿ. ನಮಗ್ ಕಷ್ಟ ಅಂತ ಹೇಳಿ ಇವಳನ್ನು ಮಾರ್ಕೊಂಡ್ಬಿಡದ?
ನಿಮ್ಮ ತಾತನಿಗೆ ಕಷ್ಟ ಅಂತ ಆವತ್ತು ಈ ಭೂಮಿನ ಮಾರ್ಕೊಂಡಿದ್ದಿದ್ರೆ ನಿಮ್ಮ ತಂದೆಗೆ ಇದು ಸಿಗ್ತಾ ಇರಲಿಲ್ಲ. ನಿಮ್ಮ ತಂದೆ ಕಷ್ಟ ಅಂತ ಆವತ್ತು ಇದನ್ನ ಮಾರ್ಕೊಂಡಿದ್ದಿದ್ರೆ ನಿಮ್ಗೆ ಈ ಭೂಮಿ ಸಿಗ್ತಾ ಇರಲಿಲ್ಲ. ಇವತ್ತು ನಿಮಗೆ ಕಷ್ಟ ಅಂತ ಮಾರಕ್ಕೆ ಹೊಟ್ಟಿದ್ದೀರಲ್ಲ, ಮುಂದಿನ ಪೀಳಿಗೆಗೆ ಏನ್ ಮಾಡ್ತೀರಿ ನೀವೆಲ್ಲ? ಏನ್ ಮಾಡ್ತೀರಾ? ಏನ್ ಗೌಡ್ರೆ, ಜವರೇಗೌಡ್ರೆ, ರೈತನಾಗಿ ಹುಟ್ಟಿದ್ದಕ್ಕೆ ಅವಮಾನ ಆಗ್ತಿದ್ಯಾ ನಿಮ್ಗೆ? ಈ ಜಗತ್ತಲ್ಲಿ ಯಾರು ಬೇಕಾದರೂ ಓದಿ ಮೇಧಾವಿಗಳಾಗ್ಬೋದು, ಜ್ಞಾನಿಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು. ರೈತ ಆಗೋಕ್ಕಾಗೋದಿಲ್ಲ, ರೈತ ಆಗೋಕ್ಕಾಗೋದಿಲ್ಲ. ಅದಕ್ಕೆ ಯೋಗ ಬೇಕು, ಪುಣ್ಯ ಬೇಕು. ನೀವು ದುಡಿದು ಸಾವಿರಾರು ಜನಕ್ಕೆ ಅನ್ನ ಕೊಡ್ತೀರಿ ಅಂತ ಭಾಗ್ಯವಂತರು ನೀವೆಲ್ಲ. ಕಷ್ಟ ಯಾರಿಗೂ ಬರಲ್ಲ, ಜೊತೆಗೆ ಪರಿಹಾರ ಇರುತ್ತೆ, ಅದನ್ನು ಹುಡುಕ್ಬೇಕು ನಾವು. ಅಲ್ಲೇ ಎಡವುತ್ತೀವಿ. ಹಿಂಗ ನಮ್ಮಲ್ಲಿರೋ ದವಸ ಧಾನ್ಯಗಳು ಎಷ್ಟಿದೆ ನೋಡಿಕೊಂಡು, ನಮ್ಮ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಇವ್ರಿಗೆ ಕೊಟ್ಬಿಟ್ಟು. ಅರ್ಥ ಆಯ್ತಾ? ಬ್ಯಾಂಕ್ನವ್ರಿಗೆ ನಾನು ಮಾತಾಡ್ತೀನಿ, ನಿಮಗೆ ತೊಂದರೆ ಕೊಡದಿರೋ ಹಾಗೆ ನಾನು ಸಬ್ಸಿಡಿಯಲ್ಲಿ ನಿಮ್ಮೆಲ್ಲರ ಜಮೀನುಗಳಿಗೆ ನಾನು ಬೋರ್ ಹಾಕಿಸ್ಕೊಡ್ತೀನಿ. ಸಮಾಧಾನನಾ? ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಬುದ್ಧಿ ಹೇಳಿದ್ಮೇಲೆ ಮುಗ್ದೋಯ್ತು, ಕೆಲಸ ಆದಂಗೆ. ಇದ್ರ ಜೊತೆಗೆ ರಾಗಿ, ಭತ್ತ, ಕಬ್ಬು ಇದನ್ನೆಲ್ಲ ಬೆಳೆಯೋದ್ರ ಜೊತೆಗೆ ಬೇಗ ಫಲ ಕೊಡೋ ತರಕಾರಿಗಳನ್ನ ಬೆಳೀರಿ, ಹೂಗಳನ್ನ ಬೆಳೀರಿ. ಖರ್ಚು ಕಮ್ಮಿ, ಇಳುವರಿ ಜಾಸ್ತಿ, ಹಣ ಬೇಗ ಕೈಗೆ ಸೇರುತ್ತೆ. ಅಲ್ಲದೆ ಸಾವಯವ ಕೃಷಿ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ. ಇದರಿಂದ ಒಳ್ಳೆ ಭವಿಷ್ಯ ಇದೆ. ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣನ ಫಲವತ್ತತೆ ಹಾಳು ಮಾಡಿದ್ರೆ ಮುಂದೆ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಷ್ಟಕ್ಕೂ ವ್ಯವಸಾಯದಲ್ಲಿ ಹೊಸ ಹೊಸ ವಿಧಾನಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು ಅಲ್ವಾ ಬುದ್ಧಿ? ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಬುದ್ಧಿ. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಇಲ್ಲ, ತುಂಬ ಸರಿಯಾಗಿ ಹೇಳಿದ್ಯಾ ನೀನು. 1 ವರ್ಷದ ಪಾಠನ 1 ನಿಮಿಷದಲ್ಲಿ ಹೇಳಿದ್ಯಾ. ಈ ಹೆಣ್ಮಗು ಹೇಳಿದ ಹಾಗೆ ಹೊಸ ಹೊಸ ವಿಧಾನಗಳಲ್ಲಿ ಯಾರ್ಯಾರು ಕೃಷಿ ಮಾಡ್ತಾರೆ ಅವರೆಲ್ಲರನ್ನೂ ನಾನು ಊರಿಗೆ ಕರೆಸ್ತೀನಿ, ನಿಮ್ಮ ಜೊತೆ ಚರ್ಚೆ ಕೂರಿಸ್ತೀನಿ. ಅವ್ರ ಸಲಹೆಗಳನ್ನು ನೀವು ಪಡ್ಕೊಳ್ಳಿ. ಒಟ್ಟಲ್ಲಿ ನಿಮ್ಗೆ ಒಳ್ಳೇದಾಗಬೇಕು, ಅದೇ ನನ್ನ ಆಸೆ. ಆಯ್ತಾ? ಅಷ್ಟು ಮಾಡಿಬಿಟ್ಟೆ ಕಟ್ಬಿಟ್ಟೆ. ಹೇಶ್, ಮೆಚ್ಕೊಂಡೆ ಕಣಮ್ಮ. ನಿನ್ನ ಮನಸ್ಸಿನಲ್ಲಿ ಇಂಥ ಒಳ್ಳೆ ಯೋಚನೆ, ಕಲ್ಮಶ ಇಲ್ಲದೆ ಇರೋ ಹೃದಯದಲ್ಲಿ ಮಾತ್ರ ಒಳ್ಳೆ ಯೋಚನೆಗಳು ಬರೋಕ್ಕೆ ಸಾಧ್ಯ. ದೇವರು ನಿನಗೆ ಒಳ್ಳೇದು ಮಾಡ್ತಾನೆ, ನಿನ್ನ ಆಶಯಗಳನ್ನು ನೆರವೇರಿಸ್ತಾನೆ. ಮಧ್ಯಾಹ್ನ ನೀನು ಮಾಡಿದ ಎಡವಟ್ಟಿಂದ ನನಗೆ ಸ್ವಲ್ಪ ಭಯ ಆಗಿತ್ತು. ನಿನಗೆಲ್ಲ ಅಡುಗೆ ಕೆಲಸ ಬರಲು ಅಂತ ಹೆದರ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ಯಾ. ಈ ಮನೆಯವರ ಆಯಸ್ಸು, ಆರೋಗ್ಯ ನೀನು ಮಾಡೋ ಅಡುಗೆಯಲ್ಲಿರುತ್ತೆ. ಸ್ವಲ್ಪ ಜವಾಬ್ದಾರಿ ಇರಲಿ. ಅಡುಗೆ ಕೆಲಸನ ಕೇವಲ ಅಂತ ಅನ್ಕೋಬಾರ್ದು. ಯಾರೇ ಅಡುಗೆ ಮಾಡಿದ್ರು ಅವರಲ್ಲಿ ನಾವು ಮಾತೃತ್ವವನ್ನು ಕಾಣ್ತೀವಿ. ತಾತ, ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ನಾನು ಹಾಕೊಡ್ತಾ ಇರ್ತೀನಿ, ನೀವು ತಿಂತಾ ಇರಿ. ಆಯ್ತಮ್ಮ, ಕೊಡು. ಅಪ್ಪ, ಊಟ ಆದ್ಮೇಲೆ
ಕಾಲ್ ಬರುತ್ತೆ ಅಂದರೆ ಇನ್ನೂ ಬಂದೇ ಇಲ್ಲ. ಅಲ್ಲ, ಈಗ ನಿನಗೆ ಹೇಗೆ ಅನಿಸ್ತಾ ಇದೆಯೋ ಅವ್ರಿಗೂ ಹಾಗೆ ಅನಿಸ್ತಿರುತ್ತೆ. ಬಂದೇ ಬರುತ್ತೆ, ತಡಿ. ಅದಕ್ಕೆ ನಾನು ಬಡಿಸ್ತೀನಿ, ನೀವು ಹೋಗಿ ಪುಟ್ಟಿನ ಮಲಗಿಸಿ. ಸರಿ, ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳ್ಬಿಟ್ಟು ಬಡಿಸು. ನೀವ್ಯಾರು ಸಂಕೋಚ ಪಟ್ಕೋಬೇಡಿ, ಏನೇನು ಬೇಕೋ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ಯಜಮಾನ್ರೆ, ಊಟ ಮಾಡಿ. ಅಮ್ಮನೂ ಊಟ ಮಾಡಿರಲ್ಲ. ಅಖಿಲ, ತಗೋ ಊಟ. ಬಿಸಿ ಇದ್ದಾಗಲೇ 2 ತುತ್ತು ತಿನ್ಬಿಡು. ನನಗೆ ಬೇಡ ರಘು. ಊಟ ಮಾಡದಿದ್ರೆ ಫೋನ್ ಬರಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ನೀವು. ಕೊಡಿ. ಆಗ್ತಿಲ್ಲ ರಘು, ಆಗ್ತಿಲ್ಲ. ಅಖಿಲ, 2 ತುತ್ತು ತಿನ್ನು. ಹೋಗ್ಲಿ, ನಾನೇ ತಿನ್ಸ್ಬಿಡ್ಲಾ? ಬೇಡ ರಘು, ಕಂಪೆಲ್ ಮಾಡಬೇಡಿ. ತಿನ್ಬೇಕು ಅನ್ನಿಸ್ದಾಗ ನಾನೇ ತಿಂತೀನಿ. ನಾನೇನು ಚಿಕ್ಕ ಮಗುನಾ? ಈಗ ಚಿಕ್ಕ ಮಗು ಥರನೇ ಆಡ್ತಿದ್ಯಾ. ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ. ಪ್ರೀತು, ಪ್ರೀತು, ಪ್ರೀತು. ಬೆಳಗ್ಗೆನೆ ದೇವತೆ ದರ್ಶನ. ಅಯ್ಯೋ, ಹೊಗಳೋದೆಲ್ಲ ಆಮೇಲೆ ಇರಲಿ, ಮೊದಲು ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡಿ ಹಾಲು ಕರಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ನೀನು ಆಟಾಡ್ತಾ ಇದೆಯಾ ನೀನು? ಪ್ರೀತಿ ಮಾಡೋದು ಒಂಥರ ಹುಡುಗಾಟನೇ ಅಲ್ವಾ ಡಾರ್ಲಿಂಗ್? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅಪ್ಪ ನೀವೇನು ಇಷ್ಟು ಮಲ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ ಅಷ್ಟೇ ನಿನ್ನ ಕತೆ. ಅವ್ರನ್ನ ಎದ್ದೇಳಿಸು ಫಸ್ಟು. ರಾಜವಿಷ್ಣು ಎದ್ದೇಳಿಪ್ಪ, ಟೈಮ್ ಆಗಿದೆ. ನೋವಾಗಿ ಚಿಕ್ಕ ಯಜಮಾನ್ರೆ, ರಾತ್ರಿ ಎಲ್ಲ ಕನ್ಸಲ್ಲಿ ಡಿಸ್ಕಷನ್ತಿ ನಿದ್ದೆನೇ ಬಂದಿಲ್ಲ. ನನ್ನ ಕೈಲಿ ಆಗಲ್ಲಪ್ಪ. ಅವ್ರು ಎದ್ದೇಳೋ ಥರ ಕಾಣ್ತಿಲ್ಲ. ನೀನು ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡು. ಕೊಟ್ಟಿಗೆ ಕ್ಲೀನ್ ಮಾಡಿದ್ರೆ ಏನು ಕೊಡ್ತೀಯ? ಏನು ಕೊಡಬೇಕು? ಅದು ಅಂದರೆ
ನಿನ್ನ ಅಂದವಾದ ತುಟಿಗಳಿಂದ ಒಂದು ಸಿಹಿಯಾದ ಮುತ್ತು ಕೊಡ್ತೀಯ. ಯಮ್ಮ ಯಮ್ಮ ಕೇಳ್ದೆ ಕೇಳ್ಬಾರ್ದನ್ನ ನಾ ಕೇಳ್ದೆ. ರಾಜ್ ವಿಷ್ಣು ನಾದಿರ್ದೆನ್ನ ಕೊಡಲ್ವಾ? ಹಾಗಾದ್ರೆ ನಾನು ಕೆಲಸ ಮಾಡಲ್ಲ. ಸರಿ, ಕೊಡ್ತೀನಿ. ಹಾಗಾದ್ರೆ ನಾನು ಕೆಲಸ ಮಾಡ್ತೀನಿ. ಹಲೋ ಹಲೋ ಗುರೂಜಿ. ಮೆತ್ತಗೆ ಮಾತಾಡಿ. ಫೋನ್ನ ಬೆಡ್ರೂಮಲ್ಲಿಟ್ಟು ನಾನು ಹಾಲಿಗೆ ಬಂದು ಮಾತಾಡ್ತಿಲ್ಲ, ಕಿವಿಗೆ ಇಟ್ಕೊಂಡಿದ್ದೀನಿ. ಹೇಳಿ. ಅಯ್ಯೋ, ವಿಷಯ ತುಂಬಾ ಗಂಭೀರವಾಗಿದೆ, ಅದಕ್ಕೆ ವಯಸ್ಸು ಜಾಸ್ತಿ ಆಗೋಯ್ತು. ಏನಂತ ವಿಷಯ? ಗುರೂಜಿ, ಅಕ್ಕ ಮೀರನ್ನ ಕರೆಸಿ ಪ್ರೀತು ಹಳ್ಳಿ ಹುಡುಗಿನ ಪ್ರೀತಿ ಮಾಡ್ತಿರೋದು, ಅದಕ್ಕೋಸ್ಕರ ಅವನು ಹಳ್ಳಿಗೆ ಹೋಗಿರೋದು, ಎಲ್ಲ ವಿಷಯನೂ ಹೇಳ್ಬಿಡ್ತಾರಂತೆ. ಒಳ್ಳೆ ಕೆಲಸ ಆಯ್ತು ಬಿಡಿ. ಮೀರಾ ಅತ್ತೆಗೆ ಸರಿಯಾಗಿ ಮಂಗಳಾರತಿ ಮಾಡ್ತಾಳೆ. ಅಯ್ಯೋ, ನೀವಲ್ಲೇ ಮಾಡ್ತಿರೋದು ತಪ್ಪು. ಅಕ್ಕನ ಜೊತೆ ಮೀರಾ ಜಗಳ ಮಾಡ್ಕೊಂಡು ಹೋದ್ರೆ ಪ್ರೀತಿಗೂ ದಿಶಾಗೂ ಮದ್ವೆ ಕಟ್ ಆಗುತ್ತೆ. ಆಗ ಪ್ರೀತಿಗೆ ಹಳ್ಳಿ ಹುಡುಗಿ ಜೊತೆನೇ ಮದ್ವೆ ಆಗುತ್ತೆ. ಆ ಹಳ್ಳಿಯವಳು ಈ ಕೆಲಸದವಳ ಜೊತೆ ಸೇರ್ಕೊಂಡ್ಬಿಡ್ತಾಳೆ. ಆಗ ಕೆಲಸದವಳನ್ನ ನಮ್ಮ ಮಾದಿಗೆ ಗಂಟು ಹಾಕ್ಬಿಡ್ತಾಳೆ. ಆಗ ಎರಡು ಬಡ ನಾಯಿಗಳು ಅಕ್ಕ ಹಾಕೋ ಸಾಲ್ಟ್ ಬಿಸ್ಕೆಟ್ನೇ ಗೋಲ್ಡನ್ ಬಿಸ್ಕೆಟ್ ಅನ್ಕೊಂಡು ಕೊನೆವರೆಗೂ ನೀಯತ್ತಾಗಿ ಬಾಲ ಅಲ್ಲಾಡ್ಸ್ಕೊಂಡು ಇದ್ಬಿಡ್ತವೆ. ಈ ಮನೆ ಕೆಲಸದೊಳಗೆ ಬಂದಿರೋದನ್ನೇ ಭಾಗ್ಯ ಅನ್ಕೊಂಡಿರೋ ಅವಳು ಈ ಮನೆಗೆ ಸೊಸೆ ಆಗ್ಬಿಟ್ರೆ ಕೇಳ್ಬೇಕಾ? ಆಗ ಅಕ್ಕನ್ಗೆ ಅವಳು ಚರ್ಮದಲ್ಲಿ ಚಪ್ಪಲಿ ಮಾಡಿ ಹೃದಯನ ಕಿತ್ತು ಕೀಬಂಚಲ್ಲಿಟ್ಟು ಗಿಫ್ಟ್ ಮಾಡಿಕೊಟ್ಬಿಡ್ತಾಳೆ. ಆಗ ಅವ್ರ ಬೇಳೆ ಬೇಯುತ್ತೆ, ನಮ್ಮ ಅವರೇ ಬೇಳೆ ಬೇಯಲ್ಲ. ಆ ಹಳ್ಳಿಯವರು ಈ ಮದ್ವೆಗೆ ಒಪ್ಕೊಂಡ್ರೆ ತಾನೇ ಇದೆಲ್ಲ ಸಾಧ್ಯ ಆಗೋದು. ಒಪ್ಕೊಳ್ಳಿಲ್ಲ ಅಂದ್ರೂ ಪ್ರಾಬ್ಲಮ್ ನಮಗೆ ಗುರೂಜಿ. ಆಗ ಪ್ರೀತಿಗೆ ಯಾರ ಜೊತೆನೂ ಮದ್ವೆ ಆಗಲ್ಲ. ಅಕ್ಕ ಎರಡೂ ಮದ್ವೆನೂ ಒಟ್ಟಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅಲ್ಲಿಗೆ ಆದಿ ಮದ್ವೆನೂ ಮುಂದಕ್ಕೆ ಹಾಕ್ತಾರೆ. ಸೊ ನಿಮ್ದು ಆದಿದು ಮದ್ವೆ ಆಗಲ್ಲ. ಪ್ರೀತಿಗೆ ಬೇರೆ ಹುಡುಗಿನ ಹುಡುಕಿ ಮದ್ವೆ ಮಾಡೋವರೆಗೂ ನಿಮ್ಮ ಮದ್ವೆನ ಮುಂದಕ್ಕೆ ಹಾಕ್ತಾರೆ. ಆ ಗ್ಯಾಪಲ್ಲಿ ಆದಿಗೆ ಆ ಕೆಲಸದೊಳಗೆ ಮಧ್ಯೆ ಏನ್ ಬೇಕಾದ್ರೂ ಆಗ್ಬೋದು ಗುರೂಜಿ. ಏನ್ರಿ ಸಿಂಗಣ್ಣ, ಅಣ್ಣ ನಮ್ಮೂರು ರೈತರಿಗೆಲ್ಲ ದವಸ ಧಾನ್ಯಗಳೆಲ್ಲ ತಲುಪಿದ್ವೇನಪ್ಪ? ಹಾಂ, ತಲುಪ್ತಣ್ಣ. ಸಾಕಾಯ್ತು ಎಲ್ರಿಗೂ? 6 ತಿಂಗಳಿಗೆ ಆಗೋಷ್ಟು ಕೊಟ್ಟಿದ್ದೀವಣ್ಣ. ಯಾರನ್ನಾರು ಮರ್ತಿದ್ರೆ, ಇನ್ಯಾರಿಗಾರು ಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ಕೇಳಿದ್ರೆ ಇಲ್ಲ ಅನ್ಬೇಡ. ಆಯ್ತಣ್ಣ. ಅರ್ಥ ಆಯ್ತಾ? ಆ ನರಸಾಪುರದಲ್ಲಿ ಅದೇ ಆ ಮಗು ಹೇಳ್ತಲ್ಲ, ಯಾರದು ರೈತರು? ಅದೇ ಅಣ್ಣ, ಸಾವಯವ ಕೃಷಿ. ಹಾಂ, ನಿನ್ನೆ ಅವ್ರನ್ನ ಬರೋಕ್ಕೆ ಹೇಳಿದ್ನಲ್ಲ, ಯಾಕೆ ಬಂದಿಲ್ಲ ಅವರು? ಬರೋಕ್ಕೆ ಹೇಳಿದ್ದೀನಿ ನಾನು, ಬರ್ತಾ ಇದ್ದಾರೆ. ನಾಳೆ ಕೆಲಸನ ಇವತ್ತು ಮಾಡಬೇಕು, ಇವತ್ತಿನ ಕೆಲಸನ ಈಗಲೇ ಮಾಡಬೇಕು. ಆಗಲೇ ಮನುಷ್ಯ ಉದ್ಧಾರ ಆಗೋದು. ನಿನ್ನೆ ಕೆಲಸ ಮಾಡಬೇಕಾಗಿತ್ತಲ್ಲ, ಫಸ್ಟ್ ಕರೆಸೋ, ಅದನ್ನ ಮುಗಿಸ್ಬೇಡ. ಸರಿ ಅಣ್ಣ, ಆಯ್ತು. ಹಾಂ, ಶುಂಠಿ ಹಾಕಿ ಮಜ್ಜಿಗೆ ಮಾಡಿದ್ದೀನಿ. ತಾತ, ಮಜ್ಜಿಗೆ. ಏನಮ್ಮ ಕಾಫಿ ಹೊತ್ತಲ್ಲಿ ಮಜ್ಜಿಗೆ ಕೊಡ್ತಾ ಇದೀಯಾ? ಮನ್ಸು ತಂಪಾಗಿರ್ಲಿ ಅಂತ ಮಾಡ್ಕೊಂಡು ತಂದಿದ್ದೀನಿ ತಾತ. ಓ ಹಾಗೆ, ಕೊಡು, ಕುಡಿತೀನಿ. ತಾತ, ಇದಕ್ಕೂ ಮುಂಚೆ ನೀವು ಯಾವ ಕೆಲಸ ಮಾಡ್ತಿದ್ರಿ? ಗವರ್ಮೆಂಟ್ ಕೆಲಸ ಮಾಡ್ತಿದ್ದಮ್ಮ. 40 ವರ್ಷ ಸರ್ವಿಸ್ ನಂದು. 5 ದಿವಸನೂ ರಜೆ ತಗೊಳ್ಳಿಲ್ಲ. ಅವಾರ್ಡ್ ಬೇರೆ ಕೊಟ್ರು ಮಾ. ನನ್ನ ರಜೆನ ಬೇರೆಯವ್ರಿಗೆ ಮಾಡ್ತಿದ್ದೆ. ಸಂಪಾದನೆ ಮಾಡಿದ್ದನ್ನ ಹೆಂಡತಿ ಖರ್ಚು ಮಾಡ್ತಿದ್ದೆ. ಹಬ್ಬ ಹುಣ್ಣಿಮೆ ಅಂದ್ರೆ ಅವಳು ಸೀರೆ ಒಡವೆ ತಗೋತಾ ಇದ್ಲು, ನಾನು ಸಾಲ ತಗೋತಾ ಇದ್ದೆ. ನೀರು ತೆಗೆದ್ರೆ 20 ಸೀರೆ ಕಾಲ್ಗೆ ಬೀಳೋದು. ಆದರೆ
ಅವಳು ಮಾತ್ರ ಒಂದಿನಾನು ಕಾಲ್ಗೆ ಬಿದ್ದಿಲ್ಲ. ಆದ್ರೆ ಸುಳ್ಳು ಹೇಳಬಾರ್ದು, ಲಕ್ಷಣವಾಗಿದ್ಲು. ಇವನು ಇವನ್ ತಾಯಿ ಥರಾನೇ. ಇದಕ್ಕೂ ಪೂರೈಸ್ಬೇಕಾ? ಹೌದು, ಇದಕ್ಕೆ ಮುಂಚೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಿಮ್ಗೆ ಗೊತ್ತಲ್ವಾ ತಾತ, ಮನುಷ್ಯತ್ವ ಇಲ್ದಿರೋ ಒಬ್ಬ ಶ್ರೀಮಂತನ ಮನೇಲಿ ಕೆಲಸ ಮಾಡ್ತಿದ್ವಿ. ಅಯ್ಯೋ, ಅದನ್ನಲ್ಲಮ್ಮ ನಾನು ಕೇಳಿದ್ದು. ಅದಕ್ಕಿಂತ ಮುಂಚೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ ಅಂತ. ಅವರು ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದ? ಅಯ್ಯೋ ಇಲ್ಲ ತಾತ, ಎಲ್ಲಾ ಶ್ರೀಮಂತರು ಕೆಟ್ಟೋರಲ್ಲ. ನಾವು ಮುಂಚೆ ಸಿಟಿಲಿ ಕೆಲಸ ಮಾಡ್ತಿದ್ವಿ. ಅವ್ರು ತುಂಬಾ ದೊಡ್ಡ ಶ್ರೀಮಂತರು, ತುಂಬಾ ಒಳ್ಳೆಯವರು. ನಮ್ಮನ್ ಬಡವರು ಅಂತಾನು ನೋಡ್ದೆ ಸರಿ ಸಮಾನವಾಗಿ ನೋಡ್ತಿದ್ರು ತಾತ. ನನ್ನನ್ನಂತೂ ಅವ್ರ ಮಗಳ ತರ ನೋಡ್ಕೊಳ್ಳೋರು. ನನ್ಗೆ ಏನೇ ಬೇಕು ಅಂದ್ರೂ ಅವರೇ ತಗೊಂಬಂದ್ ಕೊಡೋರು ತಾತ. ಪರವಾಗಿಲ್ವೇ? ಶ್ರೀಮಂತರಲ್ಲಿ ಕೂಡ ಇಷ್ಟು ಒಳ್ಳೆಯವರು ಇರ್ತಾರ? ಹೌದು ತಾತ, ಅವರು ದೇವ್ರ ತರ. ಆ ದೇವ್ರ ಥರ ಇದ್ದಾರಲ್ಲ, ಅವ್ರ ಹೆಸರೇನಮ್ಮ? ಅವ್ರ ಹೆಸರು ಅಖಿಲ ಅಂತ ತಾತ. ಮನುಷ್ಯನಾಗಿರೋದು ಪ್ರೀತು, ಒಂದು ಗುರಿ ಮುಟ್ಟೋದಕ್ಕೆ ಅಂತ ಹೊರಟಾಗ ನೂರಾರು ಅಡ್ಡಿ ಆತಂಕಗಳು ಬಂದೇ ಬರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿ ಮುನ್ನುಗ್ಗಿದ್ರೇನೆ ಜಯ ಸಿಗೋದು. ಇವತ್ತು ನಾವು ಬಯಸ್ಕೊಂಡಿರ್ಬೋದು, ಆದರೆ ನಾಳೆ ಹೊಗಳ್ಸ್ಕೊಳ್ತೀವಿ. ನನಗೆ ಆ ನಂಬಿಕೆ ಇದೆ. ಸರಿಯಾಗಿ ಹೇಳಿದ್ರಿ ದೊಡ್ಡ ಯಜಮಾನ್ರೆ. ಮೊದಲು ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ ಅಲ್ವಾ ಪರ? ಯಾಕೆ ಪಾರ್ವತಿ ಸೈಲೆಂಟ್ ಆಗಿದ್ಯಾ? ಜನನಿಯವ್ರ ತಂದೆ ಬೈದಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ ಯಜಮಾನ್ರೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅಮ್ಮನ ಹೆಸರು ಹೇಳಿದ ತಕ್ಷಣ ಕೋಪದಿಂದ ಕೂಗಾಡಿದ್ರಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗನ್ಸುತ್ತೆ ಆ ಹೆಸರಿಗೂ ಇವ್ರು ನಡ್ಕೊಂಡಿದ್ದ ರೀತಿಗೂ ಏನೋ ಸಂಬಂಧ ಇದೆ ಅಂತ. ಅಯ್ಯೋ ಪಾರು, ಅಖಿಲ ಅನ್ನೋ ಹೆಸರು ಅಮ್ಮವ್ರದ್ದು ಅಂತ ಯಾಕೆ ಅನ್ಕೊಂತೀಯ? ಅಖಿಲ ಅನ್ನೋ ಹೆಸರು ಬೇರೆಯವ್ರದ್ದು ಇರುತ್ತಪ್ಪ. ಮೊನ್ನೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಹೀರೋಯಿನ್ ಅವ್ರ ಅಮ್ಮನ ಹೆಸರು ಅಖಿಲ ಅಂತಾನೆ. ಆದ್ರೆ ನನ್ನ ಹೆಸರು ಮಾತ್ರನೇ ಕುಟುಂಬಲ್ಲಿ ಹೇಳ್ತಾ. ಇಲ್ಲ,
ನನ್ಗೆ ಇದರಿಂದ ಯಾವುದೋ ಬಲವಾದ ಕಾರಣ ಇದೆ ಅಂತ ಅನ್ನಿಸ್ತಿದೆ. ಎಲ್ಲರೂ ಇಲ್ಲಿದ್ದೀರಾ? ಎಲ್ರೂ ಅಪ್ಪ ಕರೀತಿದ್ದಾರೆ. ಬನ್ನಿ. ಗುರುವೇ ಚನ್ನಬಸವ, ಏನ್ ಗಾಚಾರ ಕಾದತ್ತೋ ಏನೋ ಗೊತ್ತಿಲ್ಲ. ಅಪ್ಪ ನೀವೆಲ್ಲ ಈ ಮನೆಗೆ ಹೊಸದಾಗಿ ಬಂದಿರೋರು. ಈ ಮನೆಯಲ್ಲಿ ಕೆಲವು ಕಟ್ಟುಪಾಡುಗಳಿವೆ, ಅವುಗಳನ್ನೆಲ್ಲ ನೀವು ಅಚ್ಚುಕಟ್ಟಾಗಿ ಪಾಲಿಸಲೇಬೇಕು. ಅದಕ್ಕೋಸ್ಕರ ನಿಮ್ಮೆಲ್ಲರನ್ನು ಒಟ್ಟಿಗೆ ಬರಕ್ಕೆ ಹೇಳಿದೆ. ನಾನು ಹೇಳೋ ಮಾತನ್ನ ನೀವೆಲ್ಲ ಗಮನ ಇಟ್ಟು ಕೇಳಿ. ಯಾವುದೇ ಕಾರಣಕ್ಕೂ ನಾಳೆ ಯಾರು ಈ ಮನೆಯಿಂದ ಹೊರಗಡೆ ಹೋಗಕೂಡದು. ಅನಾಹುತ ಯಾವುದು ನಡೀಬಾರ್ದು ಅಂತ ಹೇಳಿದ್ರೆ ನನ್ನ ಮಾತನ್ನು ಗಂಭೀರವಾಗಿ ತಗೊಳ್ಬೇಕು. ಹಗುರವಾಗಿ ತಗೊಂಡ್ರಿ ಪರಿಣಾಮ ನೆಟ್ಟಿಗಿರಲ್ಲ. ಇದು ನನ್ನ ಆಜ್ಞೆ. ಅಲ್ವೋ, ಅವ್ರು ನಮ್ಮ ಮನೆಗೆ ಬಂದು ಇನ್ನೂ 4 ದಿನ ಕೂಡ ಆಗಲಿಲ್ಲ, ಈಗಲೇ ನೀನು ಅವ್ರ ತಲೆ ಮೇಲೆ ಈ ರೀತಿ ಕಟ್ಟುಪಾಡು ಹಾಕ್ತಾ ಇದೆಯಲ್ಲ, ಇದು ಸರಿನಾ? ಈ ಮನೆಯಲ್ಲಿ ಸರಿ ತಪ್ಪು ನಿರ್ಧಾರ ಮಾಡಬೇಕಾಗಿರೋ ನಾನು ಎಲ್ಲಿ ತನಕ ಅವ್ರು ಈ ಮನೆಯಲ್ಲಿ ಇರ್ತಾರೋ ಅವರು ಈ ಮನೆ ಸದಸ್ಯರೇ. ಈ ಮನೆಯ ಎಲ್ಲ ನಿಯಮಗಳನ್ನು ಪಾಲಿಸಬೇಕಾದ ಅವ್ರ ಕರ್ತವ್ಯ. ಜಾನಕಮ್ಮ, ಜನನಿ, ಅಪ್ಪ, ನಾಳೆ ಇಡೀ ದಿನ ಈ ಮನೆಯಿಂದ ಒಬ್ಬರು ಕೂಡ ಹೊಸಲು ದಾಟಿ ಹೊರಗಡೆ ಹೋಗಿ ಕೂಡ್ದು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ಬರದು. ಅರ್ಥ ಆಯ್ತಾ? ಸರಿ ಮಾವ. ಏನಮ್ಮ? ಸರಿ. ನಿಮ್ಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆಯ್ತು ಬುದ್ಧಿ. ಎಚ್ಚರ ಇರಲಿ. ಯಾಕೆ ಸುಳ್ಳು ಹೇಳಿದೆ? ಅದು ಅತ್ತೆ, ಪ್ರೀತು ಮದುವೆ ಜನನಿ ಜೊತೆ ಆಗುತ್ತೋ ಇಲ್ವೋ ಅನ್ನೋದು ನಮಗೆ ಶ್ಯೂರ್ ಇಲ್ಲ. ಅದು ಅಲ್ಲದೆ ಅವ್ರ ತಂದೆ ಒಪ್ಕೊಳ್ಳಿಲ್ಲ ಅಂದರೆ ಅದು ಸಾಧ್ಯನೂ ಇಲ್ಲ. ಹೀಗಿರುವಾಗ ಮೀರಾ ಅವರಿಗೆ ನಾವು ವಿಷಯ ತಿಳಿಸಿದ್ರೆ ಸಂಬಂಧ ಮುರಿದೋಗತ್ತೆ. ಆಗ ಪ್ರೀತುಗೆ ಜನನಿನೂ ಇರಲ್ಲ, ಈ ಕಡೆ ದಿಶಾನೂ ಸಿಗಲ್ಲ. ಅರಸನಕೋಟೆ ಮನೆಗೆ ಸೊಸೆ ಸಿಗೋದು ದೊಡ್ಡ ವಿಷಯ ಅಲ್ಲ, ಆದರೆ ಬೈ ಚಾನ್ಸ್ ಮದುವೆ ನಿಂತೋದ್ರೆ ಸುಮ್ಮನೆ ವಿಷಯ ಆಚೆ ಹೋಗುತ್ತೆ, ಮೀಡಿಯಾದವ್ರಿಗೆ ಗೊತ್ತಾಗತ್ತೆ. ನೀವಿಷ್ಟು ವರ್ಷ ಈ ಮನೆತನದ ಮರ್ಯಾದೆ ಕಾಪಾಡ್ಕೊಂಡು ಬಂದಿರೋದು ಕಳ್ದೋಗುತ್ತೆ. ಅದಾಗಬಾರ್ದು ಅಂತ ನಾನು ಹಾಗೆಲ್ಲ ಮಾತಾಡ್ದೆ ಅತ್ತೆ. ಸುಳ್ಳು ಹೇಳಿ ಬದುಕೋದಕ್ಕಿಂತ ಸತ್ಯ ಹೇಳಿ ಸಾಯೋ ವಂಶ ನಮ್ದು. ಸತ್ಯನೇ ಹೇಳಬೇಕು, ದಾನ ಧರ್ಮ ಮಾಡಬೇಕು, ಮೋಸ ಮಾಡಬಾರ್ದು ಅಂತ ಈ ಅರಸನ ಕೋಟೆಯ ಮನೆತನಕ್ಕೆ ಹಲವಾರು ಸಿದ್ಧಾಂತಗಳಿವೆ. ಆ ಸಿದ್ಧಾಂತಗಳನ್ನ ನಾನು ಯಾವ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ. ನಾವು ಮನುಷ್ಯರಿಗೋಸ್ಕರ ಬದುಕೋರಲ್ಲ, ಮನಸ್ಸಾಕ್ಷಿಗೋಸ್ಕರ ಬದುಕೋರು. ನಮ್ಮ ವಂಶಕ್ಕೆ ದುಡ್ಡಿಗಿಂತ, ಆಸ್ತಿಗಿಂತ, ಹೆಸರಿಗಿಂತ ಸತ್ಯನೇ ದೊಡ್ಡದು.
ಹೇಳಿದ್ಮೇಲೆ ಕನ್ನಡಿಲಿ ನಿನ್ನ ಮುಖ ನೋಡ್ಕೊಂಡ್ರೆ ನಿನ್ನ ಬಗ್ಗೆ ನಿನಗೆ ಅಸಹ್ಯ ಹುಟ್ಟಲ್ಲ? ಬೇರೆಯವ್ರನ್ನ ಮೆಚ್ಚೋದಕ್ಕೋಸ್ಕರ ನಾವು ಬದುಕಬಾರ್ದು. ನಮಗೆ ನಾವೇ ಮೆಚ್ಚುಗೆ ಆಗೋ ಥರ ಬದುಕಬೇಕು. ಒಂದು ಮಾತು ನೆನ್ಪಿಟ್ಕೋ ಅನುಷ್ಕಾ, ಸೂರ್ಯ, ಚಂದ್ರ, ಸತ್ಯ ಈ ಮೂರನ್ನು ಬಚ್ಚಿಡಕ್ಕಾಗಲ್ಲ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಮನೆ ಒಳಗಡೆ ಕಾಲಿಡ್ಬೇಕಾದ್ರೆ ಇರಬೇಕಾದ ಮೊದಲನೇ ಅರ್ಹತೆ ಸತ್ಯ ಹೇಳೋದು. ನನ್ನ ನಂಬಿಕೆನ ಕಳ್ಕೊತಾ ಇದೀಯ ಅನುಷ್ಕಾ ನೀನು. ನಾನು ನಂಗೋಸ್ಕರ ಹೇಳಿಲ್ಲ ಅತ್ತೆ, ಈ ಮನೆತನದ ಮರ್ಯಾದೆ ಉಳ್ಸಕ್ಕೋಸ್ಕರನೇ ಹೇಳಿದ್ದು. ನಿನ್ನಿಂದ ನಮ್ಮ ಮನೆತನದ ಮರ್ಯಾದೆ ಉಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅದು ಸುಳ್ಳು ಹೇಳಿ. ನಾವು ಸುಳ್ಳು ಹೇಳಿದೀವಿ ಅಂತ ಯಾಕೆ ಅನ್ಕೋಬೇಕು ಅತ್ತೆ? ಸತ್ಯ ಹೇಳಿಲ್ಲ ಅಷ್ಟೇ. ನಿನ್ನ ಬುದ್ಧಿವಂತಿಕೆನ ನನ್ನ ಎದುರು ಪ್ರದರ್ಶನ ಮಾಡಬೇಡ. ಸತ್ಯ ಹೇಳ್ದಿರೋದು ಒಂದೇ, ಸುಳ್ಳು ಹೇಳೋದು ಒಂದೇ. ನಾನು ಯಾವುದಾದ್ರೂ ವಿಚಾರದಲ್ಲಿ ಏನಾದರೂ ನಿರ್ಧಾರ ತಗೊಂಡಿದ್ದೀನಿ ಅಂತಂದ್ರೆ ಅದನ್ನ 1000 ಸಲ ಯೋಚನೆ ಮಾಡಿನೇ ತಗೊಂಡಿರ್ತೀನಿ. ಅದು ತಪ್ಪು ಅನ್ನೋ ಹಕ್ಕು ಯಾರಿಗೂ ಇಲ್ಲ. ಈ ಮನೆ ಸೊಸೆ ಆಗೋಳು ಅನ್ನೋ ಸಲಿಗೆಯಲ್ಲಿ ಏನೋ ಮಾತಾಡ್ಬಿಟ್ಟೆ ಅಷ್ಟೇ ಅತ್ತೆ. ಅನುಷ್ಕಾ, ನಾನು ನಿನಗೆ ಸಲಿಗೆ ಕೊಟ್ಟಿದ್ದೀನಿ, ಆದರೆ ಅದಕ್ಕೆ ಕಡಿವಾಣನೂ ಹಾಕಿದ್ದೀನಿ. ನೀನೇನು ಬೇಕಾದರೂ ಮಾತಾಡಬಹುದು, ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಂಡಿದ್ರೆ ನಿನ್ನನ್ನು ಎಲ್ಲಿ ಇಡಬೇಕಾಗುತ್ತೋ ಅಲ್ಲೇ ಇಡಬೇಕಾಗತ್ತೆ. ಅತ್ತೆ, ಈಗಿನ ಸಮಾಜದಲ್ಲಿ ನಾವು ಯಾವಾಗ್ಲೂ ಸತ್ಯನೇ ಹೇಳ್ತೀವಿ ಅಂದ್ರೆ ಬದುಕೋಕ್ಕಾಗಲ್ಲ ಅತ್ತೆ. ಯಾರಿಗೂ ನೋವುಂಟು ಮಾಡದೇ ಇರೋದು, ಯಾರಿಗೂ ತೊಂದರೆ ಕೊಡದೇ ಇರೋ ಸುಳ್ಳನ್ನ ಹೇಳಿದ್ರೆ ತಪ್ಪೇನಿಲ್ಲ ಅಲ್ವಾ ಅತ್ತೆ? ಕಾಲಕ್ಕೆ ತಕ್ಕಂತೆ, ಜನಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಅಲ್ವಾ ಅತ್ತೆ? ಎಲ್ರೂ ಹೀಗೆ ಇರೋದು. ಎಲ್ರ ಥರನೇ ನಾನು ಇರೋದಾದ್ರೆ ನನಗೂ ಅವ್ರಿಗೂ ಏನ್ ವ್ಯತ್ಯಾಸ? ಅಖಿಲಾಂಡೇಶ್ವರಿಗೆ ಕೆಲವು ರೀತಿ ನೀತಿಗಳಿವೆ, ಅದರಂತೆ ಬದುಕಿದ್ದೀನಿ, ಅದರ ಹಾಗೆ ಬದುಕ್ತೀನಿ ಕೂಡ. ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಎಷ್ಟೋ ತಲೆಮಾರುಗಳಿಂದ ಈ ಮನೆತನದ ಗೌರವವನ್ನ ಕಾಪಾಡ್ಕೊಂಡು ಬಂದಿದ್ದೀವಿ. ಅದನ್ನ ಹಾಳು ಮಾಡಕ್ಕೆ ಬಿಡಲ್ಲ ನಾನು. ನೋಡಿ ಮೀರವ್ರೆ, ಈ ಕಾರ್ಯನ ನಮ್ಮ ಅಕ್ಕ 25 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಯಾರ್ದು ಅಂತ ನಮಗೂ ಗೊತ್ತಿಲ್ಲ. ನೀವಿದ್ರಲ್ಲಿ ಮಧ್ಯೆ ಬರಬೇಡಿ. ಅದ್ ಹೇಗಾಗುತ್ತೆ? ಇದು ಬರೀ ಇವ್ರಿಗೆ ಸಂಬಂಧಪಟ್ಟಿರೋಂತ ವಿಷಯ ಅಲ್ಲ, ಇದರಲ್ಲಿ ನನ್ನ ಮಗಳ ಭವಿಷ್ಯ ಕೂಡ ಅಡಗಿದೆ. ಏನೇ ಆಗ್ಲಿ, ಈ ಕಾರ್ಯನ ಮುಂದುವರಿಸೋದಕ್ಕೆ ನಾನು ಬಿಡೋದಿಲ್ಲ. ನಿನಗೆ ತುಂಬ ಇಷ್ಟವಾದಂಥ ಹೂ. ಅದೆಷ್ಟು ಇಷ್ಟ ಅಂದರೆ ರಾತ್ರಿ ಎಲ್ಲ ಈ ಗಿಡದ ಹತ್ರ ಕೂತಿದ್ದು, ಕಾಯ್ಕೊಂಡಿದ್ದು, ಆ ಮೊಗ್ಗನ್ನ ಕಿತ್ತು ನಿಧಾನಕ್ಕೆ ಪೋಣಿಸಿ ಬೆಳಗಾಗ್ತಿದ್ದಾಗೂ ಇದನ್ನು ಮುಡ್ಕೊಂಡು ನೀನು ಬರ್ತಿದ್ದಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದು ಎದುರು ನಿಂತಾಗ ಆಗ್ತಿತ್ತಮ್ಮ. ಆ ದೇವರೇ ಬಂದಾಗ ಆಗ್ತಿತ್ತು. ನಿನಗಿಷ್ಟವಾದಂಥ ಒಂದೇ ಒಂದು ಸಿಹಿ ತಿಂಡಿ ಇದು.
ಯಾವುದೇ ಜಾತ್ರೆಗೆ ಹೋಗಲಿ, ಯಾವುದೇ ಮದುವೆಗೆ ಹೋಗಲಿ, ಯಾವುದೇ ಸಮಾರಂಭಗಳಿಗೆ ಹೋಗಲಿ, ಇನ್ಯಾವುದೇ ಕಾರ್ಯಕ್ರಮಗಳಾಗಲಿ, ನೀನು ಇಷ್ಟಪಟ್ಟು ತಿಂತಾ ಇದ್ದ ಒಂದೇ ಒಂದು ಸಿಹಿ ತಿಂಡಿ ಇದು. ಇದಕ್ಕೋಸ್ಕರ ಎಷ್ಟು ಅಂಗಡಿಗಳು ಹುಡುಕಾಡ್ತಿದ್ದೆ ನಾನು. ಕೆಲವೊಂದ್ಸಲ ನಮ್ಮ ಹಳ್ಳಿಲಿ ಸಿಗ್ತಿರ್ಲಿಲ್ಲ. ನಿನಗೆ ತಂದು ಕೊಡೋಕ್ಕೋಸ್ಕರ ನಾನು ಪೇಟೆಗೆ ಹೋಗ್ತಿದ್ದಮ್ಮ. ನಿನಗೆ ಗೊತ್ತಿತ್ತದು. ತಂದು ಕೊಟ್ರೆ ನೀನು ಅದನ್ನು ಕುತ್ಕೊಂಡು ತಿಂತಿದ್ದಲ್ಲ, ಅದು ನೋಡೋದೇ ಒಂದು ಚಂದ. ಎಷ್ಟು ಚೆನ್ನಾಗಿ ತಿಂತಿದ್ದೆ ನೀನು. ನವರಾತ್ರಿ ಬಂತು ಅಂತ ಹೇಳಿದ್ರೆ ನಾನು ಮರೆತರು ಈ ಬೊಂಬೆಗಳು ಮರೆಯಲ್ಲ. ಎದ್ದು ಬಂದು ನನ್ನ ಹತ್ರ ಮಾತಾಡ್ತಾ ಇರುತ್ತೆ. ಯಾಕೆ ಹೇಳು? ನಿನ್ ಮನೇಲಿ ಬೊಂಬೆ ಕೂರಿಸ್ತಿದ್ದೆ. ಅವುಗಳಿಗೆಲ್ಲ ಒಂದೊಂದು ಹೆಸರಿಟ್ಬಿಟ್ಟು ಅವುಗಳ ಜೊತೆ ಆಟ ಆಡ್ತಿದ್ದೆ ನೀನು. ಇದು ರಾಜ, ಇದು ರಾಣಿ. ರಾಜ, ರಾಣಿ. ಈ ರಾಣಿಗೆ ಒಬ್ಬ ರಾಜನ ತಂದು ಜೊತೆ ಮಾಡಿ ನಾನು ಸಂತೋಷ ಪಡಬೇಕು ಅಂತ ಅದೆಷ್ಟು ಕನಸು ಕಾಣ್ತಾ ಇದ್ದೆ. ನನ್ನ ಕನಸಿಗೆ ತಣ್ಣೀರೇ ಹಚ್ಚಿ. ಅಖಿಲ, ನಾನು ಹೇಳ್ತಿರೋದೇನೋ, ನೀನ್ ಮಾಡ್ತಿರೋದೇನೋ, ನನ್ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ವಾ? ನಾನಿಷ್ಟು ಮಾತಾಡಿದ್ರು ನೀನ್ ಮಾಡ್ತಿರೋದನ್ನೇ ಮಾಡ್ತಿದ್ಯಲ್ಲ ಅಖಿಲ. ಇದು ನೀನ್ ನನಗ್ ಮಾಡ್ತಿರೋ ಅವಮಾನ. ನೋಡಿ, ಇದು ಮಾತಾಡೋ ಸಮಯ ಅಲ್ಲ. ಈ ಕಾರ್ಯ ತುಂಬಾ ಮುಖ್ಯವಾದದ್ದು. ಮುಂದೆ ನಮ್ಮ ಮಗನ ಮದುವೆ ಇದೆ ಅಂತ ಗೊತ್ತಿದ್ರು ಸಹ ನಾವು ಈ ಕಾರ್ಯ ಮಾಡ್ತಾ ಇದೀವಿ ಅಂದ್ರೆ ಇದು ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಕಾರ್ಯ ಮುಗಿಲಿ, ಆಮೇಲೆ ಮಾತಾಡೋಣ. ನಾನ್ ಮಾತಾಡ್ತಾ ಇರೋದು ಕಾರ್ಯನ ನಿಲ್ಸೋದ್ರ ಬಗ್ಗೆ, ಕಂಟಿನ್ಯೂ ಮಾಡೋದ್ರ ಬಗ್ಗೆ ಅಲ್ಲ. ಕಾರ್ಯ ಮುಗಿದ ಮೇಲೆ ಮಾತಾಡಿದ್ರೇನು ಬಿಟ್ರೇನು? ನಿಮ್ಮ ಮಗನ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲದೆ ಇರಬಹುದು, ಆದ್ರೆ ನನ್ನ ಮಗಳ ಭವಿಷ್ಯದ ಬಗ್ಗೆ ನನಗೆ ಕಾಳಜಿ ಇದೆ. ಮಕ್ಕಳ ಭವಿಷ್ಯಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಬುದ್ಧಿ ಇಲ್ಲದೆ ನೀವ್ ಮಾಡ್ತಿರೋ ಕೆಲ್ಸನ ನಾನ್ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನೀವ್ ನನ್ನ ಏನ್ ಅಂದ್ಕೊಂಡ್ರು ಸರಿ, ಈ ಕಾರ್ಯನ ಮುಂದುವರ್ಸೋದಕ್ಕೆ ನಾನ್ ಬಿಡೋದಿಲ್ಲ.